ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಹಲೋ ಸ್ಟ್ಯಾಂಡ್ದಿಗೆ ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಈಶ್ವರ್ ಪಾಟೀಲ್ ಬ್ಲಾಗ್ಸ್ಗೆ ಸುಸ್ವಾಗತ. ಸೊ ಇವತ್ತು ಭದ್ರಾವತಿಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ ಮನೆಯಿಂದ. ಸರಿ ಮಾಚನಹಳ್ಳಿ ಡೈರಿಗೆ ಅಲ್ಲೊಂದು ಗುರುಪ್ರವೇಶ ಇದೆ. ಗಾಡಿ ಡ್ರೈವರು ಪೈಲಟ್ ಸಂತೋಷ್ ಅವರು, ಮಿಸ್ಟರ್ ಸಂತೋಷ್ ಮುತ್ಯ. ಸ್ವೀಟ್ ತಿಂತೀರಾ? ತಿನ್ರಿ, ಜೀವನದಲ್ಲಿ ಎಲ್ಲ ಸ್ವೀಟ್ ತಿನ್ನಬೇಕು. ಬೆಳಗ್ಗೆ ಸ್ವೀಟು ಅಂತ ಏನೋ ಸ್ವೀಟ್ ತಿನ್ಸಕತ್ತಾನೆ, ಟೀನೂ ಕುಡ್ದಿಲ್ಲ. ಶ್ರೀಮಂತ ನಂದಿನಿ ಹೈಟೆಕ್ ಮಿಲ್ಕ್ ಪಾರ್ಲರ್. ಅಯ್ಯಪ್ಪ ಯಾವ್ದು ಬೇಕು ನಿಂಗೆ? दूध पेड़ा ಸ್ವೀಟ್ ಕ್ಯಾಮ್ರಾ ಪೇಡ ಇದೆಯಾ? ಪೇಡ ಒಂದು ಬಾಕ್ಸ್ ಚಿಕ್ಕದು ಎಷ್ಟು? दूध पेड़ा 140. ಕೊಡಿ. ಎಲ್ಲ ರೆಕಾರ್ಡ್. ಯೂಟ್ಯೂಬರ್ ನೀವು? ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಹಾಗೆ ವೀಡಿಯೋಸ್ ಮಾಡ್ತಾಯಿದ್ದೀವಿ. ಎಷ್ಟು? 140. ಹಲೋ, ಮೊದಲು ಅರ್ಧ ಇರುವಂತೆ ಸ್ವೀಕರಿಸಲಾಗಿದೆ. ಎರಡ ಅರ್ಧ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಸೊ ಶಿವಮೊಗ್ಗ ಡೈರಿಗೆ ಬಂದಿದ್ದೀವಿ. ಬಂದಮೇಲೆ ಒಂದು ಸ್ವೀಟ್ ತಿನ್ನಲೇಬೇಕಂತ ಒಂದು ದೂದ್ ಪೇಡ, ಹಾಲಿನ ಪೇಡ, 140 ರೂಪಾಯಿ ಡಬ್ಬ ಮಾರ. ಡೈರಿ ಒಳಗೆ ಎಂಟ್ರಿ ಇಲ್ಲ ಅನ್ಕೋತೀನಿ, ನೋಡೋಣ ಬಿಟ್ಟರೆ ತೋರಿಸ್ತೀನಿ ಒಳಗಡೆ. ರಿಕ್ವೆಸ್ಟ್ ಮಾಡ್ಕೋತೀವಿ, ನೋಡೋಣ. ಮುಂಚೆ ಎಲ್ಲ ಬಿಡ್ತಿದ್ರು ವಿಸಿಟರ್ಸ್ಗೆಲ್ಲ, ಇವಾಗೇನು ಬಿಡ್ತಾರಲ್ಲ ಗೊತ್ತಿಲ್ಲ. ಏನು ಬಿಡಲ್ವಾ ವಿಸಿಟರ್ಸ್ಗೆ? ಹಾಂ, ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ. ಇಲ್ಲ, ಹಾಲಿನ ಪೇಡ ಕಣ ಇದು, ಮಿಲ್ಕ್ ಪೇಡ. ನಾನು ದೂದ್ ಪೇಡ ಅಂತಲೇ ಕೇಳಿದ್ದು. ಅವನಿಗೆ ದೂದ್ ಪೇಡ ಆದ್ರೆ ಇದನ್ನೇ ಕೊಡೋದು. ಇನ್ಯಾವ್ದು ಪೇಡ ಬರುತ್ತೆ? ಬ್ರೌನ್ ಕಲರ್ದು ಒಳಗಡೆ ಇರುತ್ತಲ್ಲ ಅದ. ಇಲ್ಲಾಂದ್ರೆ ಹೋಗೋ ಎಕ್ಸ್ಚೇಂಜ್ ಮಾಡ್ಕೋಬೋದು, ಓಪನ್ ಮಾಡ್ಬಿಡ. ಓಪನ್ ಮಾಡಬೇಕಲ್ಲ. ನಾನು ದೂದ್ ಪೇಡ ಅಂತ ಕೇಳ್ತಾನೆ ಇದು ಕೊಟ್ಟ. ಹಾಯ್ ಗೈಸ್, ಎಲ್ರಿಗೂ ಶಿವಮೊಗ್ಗ ಡೈರಿಗೆ ಸ್ವಾಗತ ಸುಸ್ವಾಗತ. ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಗಮ ಡೈರಿ. ಇಲ್ಲ, ದೂದ್ ಪೇಡಗೆ ಹಾಲು ಪೇಡಗೆ ಏನು ಡಿಫ್ರೆನ್ಸ್? ದೂದ್ ಪೇಡನ್ನ ಹಾಲು ಪೇಡ ಇದು ಬೇರೆ ಟೇಸ್ಟ್, ಅದು ಬೇರೆ ಟೇಸ್ಟ್, ಜಾಸ್ತಿ ಬರುತ್ತೆ. ಸರಿ ಬಾ. ಸೊ ಇದನ್ನು ಬೇರೆ ಪೇಡ ಬೇಕಂತಬ್ರು ಎತ್ಕೋಬೇಕು. ಸರ್ ಇನ್ನೊಂದು ಬ್ರೌನ್ ಕಲರ್ ಬರುತ್ತಲ್ಲ, ಅದು ಬೇಕಂತ. ಧಾರವಾಡ ಪೇಡ, ಅದು ಧಾರವಾಡ ಪೇಡ. ಸಾರಿ ಬ್ರೋ, ಅದು ಸೇಮ್ ಪ್ರೈಸಾ? ಇದು 140. ಸೊ ಇನ್ನೊಂದು 25 ಬೇರೆ ಏನಾದರೂ ಕೊಡಿ. ಏನಿದೆ ಸ್ವೀಟ್ ಅದರ ಜ್ಯೂಸ್ ಕೊಡಿ ನನಗೆ. ಚಾಕ್ಲೇಟ್ ಬೇಡ, ಬಾದಾಮಿ ಕೊಡು. ಚಾಕ್ಲೇಟ್ ಚೆನ್ನಾಗಿರಲಿ. ಓಪನ್ ಮಾಡ್ಕೊಂಡು ನಾ ಕೊಡ್ಬೇಕಾ? ಅದೊಂದು 40, 25 ತೊಳಿ. ಇಲ್ಲ ಇದೆ ತೆಂಗಿನ. ಇದು ಗ್ಲಾಸ್ ಇಲ್ಲ ಇಡ್ಬೇಕಿರು. ವೇಸ್ಟ್ ರೀಯೂಸ್ ಮಾಡಲ್ಲ.
ಸುಮ್ಮನೆ ಗ್ಲಾಸ್ ವೇಸ್ಟ್ ಆಗಲ್ಲ ಡಸ್ಟ್ಬಿನ್ ಹಾಕ್ಬಿಡ್ತೀನಿ ಬಿಡಿ. ಮಾತಾಡ್ತಿದ್ರು ಬೆಳಿಗ್ಗೆ. ಆಹಾ, ನಂದಿನಿ ಅವ್ರನ್ನ ಗ್ಲಾಸ್ ಬಿಡಲ್ಲ, ಯೂಸ್ ಮಾಡಲ್ಲ ಮತ್ತೆ. ಯೂಸ್ ಮಾಡಬೇಕು, ರೀಯೂಸ್ ಮಾಡಬೇಕು. ಸುಮ್ಮನೆ ಗ್ಲಾಸ್ ಹೊರಗಡೆ ಪೊಲ್ಯೂಷನ್. ಸ್ವೀಟ್ ತಂದು ನಾನು ನನ್ನೇ ಬಿಟ್ಟು ತಿಂತಿರಲ್ಲ ಮಕ್ಕಳ. ಓಪನಿಂಗ್ ಸರ್ ರೆಡಿ ಮಾಡಿ ವಿಡಿಯೋ ಮಾಡೋದು. ಓಪನ್ ಮಾಡಿ ಆಗೈತೆ ಮಾಡು. ನಾನು ಮಾಡ್ತೀನಿ ಅವಳಿಗೆ ಕರೆ. ಒಳಗಡೆ ಹೋಗಿ ಕೇಳಿದ್ರಾ ಸರ್? ವಿಸಿಟರ್ಸ್ ಬಿಡ್ತೀರಾ? ನಾನು ಯಾರಾದ್ರೂ ಲೋಕಲ್ ಕೊಡಲ್ಲ ಬಿಡಲ್ಲ. ಇದು ಒಳಗೆ ಇನ್ನಂತಾರೆ ಕಮ್ಮಿ ಐತಿ. ಇವನೇ ಇವ್ರದೇ ಮನೆ. ರಾಮ್ ರಾಮ್. ಗೀತಾ ಪೂಜೆ ರಾಮ ಬಂದಿಲ್ಲ. ವೆರಿ ಪುಟ್ಮಾನ್ ಅವ್ರ ಬೈಕ್ಸ್ ಮೈಂಡ್ ಬ್ಲೋ. ಅಲ್ಲೇ ಗುರುಕೋಶ ಕರ್ಕೊಂಡ್ ಬಂದಿದ್ದ ಇಲ್ಲ ಏಡಿ ಕೈ ತಿನ್ನಕ್ಕೆ ಇಲ್ಲ ಚಿಕನ್ ತಿನ್ನಕ್ಕೆ? ಇವ್ರಿಗೆ ನಾನಲ್ಲ ಕರ್ಕೊಂಡ್ ಬಂದಿರೋದು, ನಾನು ಕರ್ಕೊಂಡು ಹೋಗಿಲ್ಲ. ಇವರೇ ಬಂದು ಇವರೇ ಮಾಡ್ಕೊಂಡು ಹೋಗಿರೋ ಅವ್ರ ಬೈಕ್ಸ್. ಬಿಸ್ಲಿಗೆ ಹಾಕ. ಎಲ್ಲ ಆಯ್ತು. ಇವಾಗ ಸತ್ಯನಾರಾಯಣ ಪೂಜೆನಾ? ಸತ್ಯನಾರಾಯಣ ಪೂಜೆ ಇವಾಗ ಒಳಗಡೆ ಎಲ್ಲ ಬೆಳಿಗ್ಗೆನೆ ಆಯ್ತು, 5:30ಗೆ ಆಯ್ತು. ತಗೊಂಡೋಗಿ ಮನೆ ನೋಡ್ಕೋ ಬಾ. ನಾವೇ ಮನೆ ತೋರಿಸ್ಕೊಂಡು ಚಪ್ರಿ ಮನೆ ಕಟ್ಟಿಸೇನೆ, ಮನೆ ನೋಡೋಣ ಗೈಸ್. ಯಾರ್ದು ಮನೆ ಓಣಿ ಇಲ್ಲೆಲ್ಲ ಇದೆ. ಯಾರ ಮನೆ? ಯಾರು ಹಳೆ ಮನೆನಾ? ಇದು ಭರತ್ ಬ್ರೋ ಅವ್ರದ್ದು ಹಳೆ ಮನೆ. ಇದೇ ಮನೆ ಚೆನ್ನಾಗಿತ್ತಲ್ಲ ಬ್ರೋ, ಯಾಕೆ ಹೊಸ ಕಟ್ಟಿಸ್ದೆ? ಅಮ್ಮ ಅಲ್ಲೇ ಹೊಸ ಮನೆ ಇರ್ಬೇಕಲ್ಲಪ್ಪ ಇವಾಗ. ಹೊಸ ಮನೆ ಹೊಸ ಗಂಡು. ಹೊಸ ಮನೆ ದುಡ್ಡು ಕೊಟ್ರೆ ತಂದ್ಬಿಡ್ಬೋದು, ಹಳೆ ಮನೆ ತರ ಕಾಯ್ತದ. ಹಳೇದಿದ್ರೆ ಹೊಸದಾಗದೆ ಯಾವ್ದಾದ್ರು. ಇಲ್ಲ ಮೆಟ್ಲಿದೆ, ಹಿಂಗೆ ಹೋಗ್ಬೋದು. ಹೌದಾ? ಹಿಂಗೆ ಹೋಗ್ಬೋದು ಕಣ್. ಅಡಿಗೆ ಮೊನ್ನೆ ಎಲ್ಲ ಮಳೆ ಬಂದ್ಬಿಡುತ್ತೆ. ಗೈಸ್ ಬನ್ನಿ, ಭರತ್ ಅವ್ರ ಮನೆ ಗೃಹಪ್ರವೇಶ ಬಂದಿದ್ದೀವಿ. ಇವಾಗ ಸಾಪ್ಟಿಗೆ ಪೋಲಾಮ ಅಂತ. ನಿನಗೆ ಮಾತಾಡಕ್ ಬರಲ್ಲ ಆಕಾಶ್, ನನಗೂ ಗೊತ್ತು. ಇದು ಉತ್ಪನ್ನ ಹಿಡ್ಕೊಂಡು ಲೋಡ್ ಮಾಡೋರು ನೀವು ಮಾತಾಡು. ಬರೋ ನಾ ಮಾತಾಡ್ತೀನಿ. ನಾ ಮಾತಾಡ್ತೀನಿ ತಡಿಯೋ. ಹಾಯ್ ಗೈಸ್, ನಾವು ಈಗ ಇದೀವಿ ಮಾಚನಹಳ್ಳಿ ಡೈರಿ ಹತ್ರ. ಇಲ್ಲಿ ನಮ್ಮ ಮನೆ ಅದೆಲ್ಲ ಇಂಟ್ರೋ ಆಗಿದೆ, ಆಲ್ರೆಡಿ ಕೊಟ್ಟೆ ನಾನು. ಇಂಟ್ರೋ ಕೊಟ್ಟು ಮನೇನೂ ಎಕ್ಸ್ಪ್ಲೇನ್ ಮಾಡಿದೆ ಫುಲ್ಲು. ನೀನು ಬೇರೆ ಏನಾರು ಹೇಳಿದ್ರೆ ತಗೋ. ಇದು ಎಕ್ಸ್ಪ್ಲೇನ್ ಮಾಡಿ ಮಚ್ಚ. ನಮ್ಮ ಕಡೆ ಬೀಜ ಭತ್ತ ಸ್ಟೋರ್ ಮಾಡೋದು ಇವೆಲ್ಲ. ಬೀಜದ ನೀವೆಲ್ಲ ಹೋಗಿ ನಿಮ್ಮ ಕಡೆ ಗೋದಾಮ್ ಅಂತಾರಲ್ಲ, ಅದು ಇದೆಲ್ಲರಿಗೂ ಗೊತ್ತು ಬಿಡೋ. ಕೃಷಿ ಉತ್ಪನ್ನ ಮಾರುಕಟ್ಟೆ ನಮ್ಮ ಕಡೆ ಬೆಳಿತಿದ್ವಿ. ಇದಕ್ಕೆ ನೀರೆಲ್ಲ ಹಾಕ್ಬಿಟ್ಟಿದ್ದೀರ ಯಾಕೋ? ಊಟ ಎಲ್ಲ ಒಳಗಡೆ ಅಡಿಗೆ ಮಾಡಿಸ್ತಿದ್ದೀರಾ? ಕ್ಯಾಟ್ರಿಂಗ್ ಅಂದ್ರೆ ಅವ್ರು ಅಡಿಗೆ ಮಾಡ್ಕೊಂಡ್ ಬರ್ತಾರೆ, ಇಲ್ಲಿ ಮಾಡ್ತಾರೆ. ಇಲ್ಲೇ ಮಾಡಿಸ್ಬೇಕು ತಾನೆ, ನೀವೇ ಐಟಮ್ ಹೇಳಿ. ಹೂಕೊಂಡು ಇಲ್ಲೇನೆ ಮಾಡೋದು. ಮತ್ತೆ ಬೆಳಿಗ್ಗೆ ತಿಂಡಿ ಮಾತ್ರ, ಮಧ್ಯಾಹ್ನ ಊಟ ಎಲ್ಲ ಇಲ್ಲೇ ಮಾಡೋದು. ಬೆಳಿಗ್ಗೆ ತಿಂಡಿ ತರ್ತಾರೆ, ಬೆಳಿಗ್ಗೆ ಬಂದು ಅವ್ರು ಅಡುಗೆ ಮಾಡ್ತಾರೆ ಅಂತ. ಇನ್ನೂ ಬಂದಿಲ್ಲ, ಎಷ್ಟೊತ್ತಾದ್ರು? ಈಗ 8 ಗಂಟೆ. ಟೀ ಕಾಫಿ ಕಾಫಿ ತಂದ್ಬಿಟ್ಟು ಎಲ್ಲ ನೀವು ಆಕಳ ನುಗ್ಸಲ್ಲ ಒಳಗೆ? ಹಸು ನುಗ್ಸಲ್ಲ ಒಳಗೆ? ಆಯ್ತಲ್ಲ ಬೆಳಿಗ್ಗೆ.
ಬೆಳಿಗ್ಗೆ 5 ಗಂಟೆಗೆ ಆಯ್ತು. ನಾ ಅದೇ ಅಂದೇವ್ರಿಗೆ ಬರಲ್ಲೇ ಬೇಗ ಹೋಗೋಣ ಅಂತ ಬೆಳಗ್ಗೆ 5 ಗಂಟೆಗೆ ಇದ್ದೀನಿ ಬ್ರೋ, ಎಪ್ಸಿದ್ದೀನಿ ಇವ್ರಿಗೆ. ಬ್ಲಾಗಿಂಗ್ ಮಾಡೋಕ್ಕೋಸ್ಕರನೇ ಬಂದಿದ್ದೀರಾ? ಬ್ಲಾಗಿಂಗ್ ಮಾಡೋಕ್ಕೋಸ್ಕರ ಅಂತೇನಲ್ಲ, ಬಂದ್ಮೇಲೆ ಅದು ಆಗುತ್ತೆ ಅಂತ ಸುಮ್ಮನೆ. ಗಾಡಿ ಹತ್ರಲೇ, ಗಾಡಿ ಹತ್ರ ಸ್ವಲ್ಪ ನಾನು ಏನು ಅನ್ಕೊಂಡೆ ಗೊತ್ತಾ, ಮೇನ್ ರೋಡಿಂದ ಆ ಕಡೆ ಅನ್ಕೊಂಡೆ ನೀನು. ಡ್ಯಾಡಿ ಗೋಲ್ಡ್ ಸುರೇಶ್ವರ್ ತಮ್ಮ ಆಗಿದ್ದಾರೆ. ನೀನೇನ್ ಬ್ರೋ ಒಂದು ಹಾಕಿಲ್ಲ? 1 ಕಿಲೋಮೀಟರ್ ಆಕ್ಚುಲಿ ಇವ್ರ ಡ್ಯಾಡಿ ಬಂದ್ಬಿಟ್ಟು ಅವರು ಗೋಲ್ಡ್ ಸುರೇಶ್ವರ್ ಗೋಲ್ಡ್ ಸುರೇಶ್ವರ್ ಅಣ್ಣ ಅವರು. ಅಣ್ಣ ಕಣ್ರಿ, ಅಣ್ಣ ಸ್ವಂತ ಗೋಲ್ಡ್ ಸುರೇಶ್ವರ್ ಅಣ್ಣ. ಇವ್ರವ್ರ ಮಾಮ ಇದ್ದ, ಅವ್ರ ಬಳಿ ಆಗ್ಬೇಕು. ನಾನಿಗೂ ಹಾಕು ಅನ್ಕೊಂಡು ಹಾಕು ಅಂತಿದ್ರು. ಬೇಡ ನಮ್ಗೆ ಕೂಡ ನಾವು ತಗೊಂಡು ಸಿಂಪ್ಲಿಸಿಟಿ ಮೇಂಟೈನ್ ಮಾಡಕ್ ಹೋಗ್ತೀವಿ. ಸರ್ ಬನ್ನಿ. ಬಂದಿಲ್ಲ ಕೃಷ್ಣ ಅವರು ಕಾಣೆಯಾಗಿದ್ದಾರೆ. ಕಾರಣಾಂತರಗಳಿಂದ ಕೃಷ್ಣ ಅವರು ತಪ್ಪಿಸ್ಕೊಂಡಿದ್ದಾರೆ. ಅದಕ್ಕೆ ಈ ಕೃಷ್ಣನಲ್ಲಿ ಸ್ವಲ್ಪ ಬೇಸರ ಕಂಡಿದ್ದಾರೆ. ನೋಡ್ಕೊಬಿಡ್ರಿ ಈ ವ್ಯಕ್ತಿನ, ಅಡಿಯಿಂದ ಮುನಿವರೆಗೂ ನೋಡ್ಕೊಬಿಡ್ರಿ. ಗಾಡಿ ಆಯ್ತಾ ಕೊಟ್ಬಿಡ್ಬೇಕಿತ್ತ? ಇವಾಗ ಬೇಡ, ಅಲ್ಲಿ ಕೊಟ್ಟು ಫೋಟೋ ತಗೊಳ್ಳೋಣ. ಹಂಪಿ ಕಿಲೋಮೀಟರ್ ಜಗಳ ಮಾಡೋದು. ನೀನು ಕೊಡ್ತೀನಿ, ಅವ್ರು 4 ಕಡೆ ಕೊಡ್ತಾರೆ, 8 ಕೊಡ್ತೀಯಾ? ನಂದೊಂದು 50 ಆಮೇಲೆ ಬಂದು ಅವ್ನು ಕಿತ್ತಾಕಿ ಬೇಕಾ ಇವೆಲ್ಲ ಮೈಸೂರು ಚಲೋ ಶೂಟ್ ಮಾಡಿ ಗ್ರೂಪ್ ಹಾಕಿ ಇನ್ಸ್ಟಾಗ್ರಾಮ್ ಆಗಿ ವೈರಲ್ ಮಾಡ್ತಾರೆ. ಹೇಳ್ತೀರಿ ಮಾಡ್ರಿ ಮಕ್ಕಳಿಗೆ ಇದು ವಿಡಿಯೋ ಮಾಡ್ಬಿಡ್ತ ಏನಾಯ್ತು ಅಂತ ಕೇಳೋ. ಆಗಿರೋ ವಿಷಯ ಏನು? ಏನಕ್ಕೆ ಜಗಳ? ಮ್ಯಾಟ್ರ್ ಏನು? ಮಾತಾಡಿ, ಎಲ್ಲ ಸರಿ ಹೋಗುತ್ತೆ. ಅಣ್ಣ ನೀ ಕಡೆ ಕ್ಯಾಮ್ರಾ ಅಲ್ಲ ಒಬ್ರು ಕೂತ್ಕೊಳ್ರಿ, ಮಾತಾಡೋಣ. ಮಾತಾಡ್ರಿ. ಏನು ವಿವಾದ ಹೇಳ್ರಿ, ಏನ್ ಮ್ಯಾಟ್ರ್ ಏನು? ಏನಾಗಲ್ಲ ಕುತ್ಕೊಳ್ರಿ. ಸರ್ ಓನರ್ ಸರ್ ಬದುಕು ಜಡ್ಕ ಬಂಡಿ. ಮ್ಯಾಟ್ರ್ ಏನು? ಮ್ಯಾಟ್ರ್ ಪಕ್ಕ ಟಿವಿ ಅಲ್ಲಿ ಕ್ಯಾಮ್ರಾ ಇಲ್ಲ. 50,000 ರೂಪಾಯಿ ಕೊಟ್ಟು ಕ್ಯಾಮ್ರಾ ತಗೊಂಡಿ. ಗುರು ಈಗ ಮಾತಾಡ್ರಿ, ಮುಟ್ಟಂಗಿಲ್ಲ. ನಮ್ಮೂರಲ್ಲಿ ಸುಮಾರು ಹಲವರಾಗಿ ಸುಮಾರು ಹೆಣ್ಮಕ್ಳ ಕಷ್ಟಗಳ ಯಾರು ಸ್ಪಂದಿಸಿಲ್ಲ ಆಯ್ತಾ. ಒಂದು ಹುಡುಗರು ನನಗೆ ಹೇಳ್ತೆ ಕ್ಯಾಮ್ರಾ ಹಿಡ್ಕೊಳ್ಳೋದು ಹೆಂಗೆ ಅಂತ. ಇಲ್ಲಿ ಇದು ಮೀಡಿಯಾ ಎಷ್ಟು 2 ಮಿಲಿಯನ್ ಜನ ನೋಡ್ತಾರೆ. 2 ಮಿಲಿಯನ್ ಅಲ್ವಾ? ನೋಡ್ಲಿ 20 ಲಕ್ಷ ಜನ ನೋಡ್ತಾರೆ. ಈಗ ನೋಡಿ ಲಕ್ಷ್ಮಣ ಇವಾಗ ನಿಮ್ ವಿವಾದಕ್ಕೆ ಕಾರಣ ಏನು? ಏನಕ್ಕೆ ಜಗಳ ಆಡ್ತೀವಿ? ಇದು ಮೈಕ್ ಇದು ಇಟ್ಕೊಳಂಗಿಲ್ಲ, ಹಂಗೆ ಹೇಳೋದು ಅಷ್ಟೇ.
ಅಣ್ಣ ನೀವು ಬರ್ರಿ ನೀ ಎದಳಪ್ಪ ಚಂಡಿ ಕಡೆ ಹೊಡೆದು ಹೇಳಿ ಹಂಗೆ ಕೇಳಿಸುತ್ತೀನಿ ಶೂಟ್ ಮಾಡ್ತಾರೆ ನೋಟ್ ಮಾಡು ಮಗ ಊರಿನಲ್ಲಿ ಕರೆಕ್ಟಾಗಿ ಸ್ಪಷ್ಟವಾಗಿ ಆಯ್ತಾ ಜನಸಂಖ್ಯೆಗೆ ನಾನು ನಮ್ಮ ಪಾಡಿಗೆ ಸುಮ್ಮನೆ ಅದೇ ನಾನು ನಿನ್ನ ಯಾಕೆ ನಾನು ಹಿಂಸೆ ಮಾಡ್ತೆ ಬೋಳಿ ಮಗ ಕಾಲ್ ಮಾಡಿದ್ದೆ ಬೇರೆ ಮನೆಯಲ್ಲಿ ಚರ್ಚೆ ನಿಮ್ಮ ಡೆವಲಪ್ಮೆಂಟ್ ಲೀಡು ಹೋಗೋದು ನೋಡ್ಬಿಡು ಅವನ ಹೆಸರು ಹೇಳದ್ದ ಮನೆಯಲ್ಲಿ ನಿಂತಾರೆ ಯಾವ ಹಾಂ ಅಲ್ಲ ಇದು ಏರಿ ಮೇಲೆ ನೀವು ಐನೇ ಅಷ್ಟು ಇಟ್ಟಿಲ್ಲ ಸಪ್ಪೆ ಆಫೀಸ್ದೆಲ್ಲ ಬ್ಲಾಗಲ್ಲಿ ಬೇಡ ಆಫೀಸಲ್ಲಿ ಬ್ಲಾಗ್ ಬೇಡ ಬ್ಲಾಗಲ್ಲಿ ಆಫೀಸಲ್ಲಿ ಬೇಡ ಬ್ಲಾಗ್ ಎಲ್ಲ ಬ್ಲಾಕ್ ಅಂತ ಇದು ಯಾವ್ದ ಇದು ಅದೇ ಬೆಂಡ್ ಆಗುತ್ತಲ್ಲ ಕಿಟ್ಟಿ ಕೊಳ್ಳ ಒಂದು ಕೆತ್ತೋತಾನೆ ನೋಡ್ರಿ ಇವ್ರ ಪ್ರೊಫೆಷನ್ ಬಿಜಾಪುರದಲ್ಲಿ ಒಂದು ಅಂಗಡಿ ಐತೆ ನೋಡ್ರಿ ನೋಡ್ರಿ ಉಲ್ಟಾ ಹೊಡಿ ಫಸ್ಟ್ ಕಣ್ಲಿ, ಹಾ. ಹತ್ರದಿಂದ ವಿಡಿಯೋ ಮಾಡ್ರಿ ಹೋಗಿ ಹೋಯ್ತಪ್ಪ ಅದಕ್ಕೆ ಹಂಗಲ್ಲ ಮೇಲೆ ಎತ್ತಿ. ಎಲ್ಲೋ ಶಾರ್ಪ್ ತಡಿ ಬೇಡ ಕಣ ಹತ್ಬೇಡ ತಡಿ ಮೇಲೆ ಐತೆ ಅದು ಬಾತ್ ಬೇಡ ಅಲ್ಲಿ ಐತೆ ತಡ ಎಳ್ನೀರು ಕೊಟ್ರಂತ ಮೊನ್ನೆ ನೀರಾವರಿ ಇದಲ್ಲ ಮಚ್ಚ ಕೊಡಲ್ಲ ಕರಿಯಾ ನೀರಾವರಿ ನೆನ್ನೆ ಕುಡ್ದ ಕಿರಣ್ ಕುಮಾರ್ ಪ್ಲೀಸ್ ಗಿವ್ ಕಾಯಿ ಕಣ ನೋಡಿ ಹೇಳಿರಲ್ಲ ಇಲ್ಲ ಮಚ್ಚ ನೆನ್ನೆ ನಾವು ಕುಡ್ದವ ನಾನು ಮನೋಜ್ ಕಾಯಿ ಕಣ್ಣ ಕಾಯಿ ಕುಡಿ ಎಳ್ನೀರಿಲ್ಲ ಸದಿ ಕುಡಿಲೇಬೇಕು ನೀವು ಇದು ಮೇವೆ ಸ್ವೀಟ್ ಬಂದು ಬರ್ಬೋದು ಇಲ್ಲ ಇದು ಇದು ನೀರಾವರಿ ಇದಲ್ಲ ಈ ಥರ ಇದ್ರೆ ಸ್ವೀಟ್ ಹಿಡಿಯಲ್ಲ ಇವ್ನು ಹಂಗೆ ಹೋದ ಕೆತ್ತಕ್ಕೆ ನೋಡಿ ನಿಂತ್ಕೊಂಡು ಹೊಟ್ಟೆ ಬಿಡ್ಕೊಂಡು ಹಿಂಗೆ ಓ ಕಾಯಿ ಮಚ್ಚ ಎರಡು ಕುಡಿಯೋಕೇನು ಕ್ಯಾಮ್ರಾ ಇಲ್ಲ ಐತೆ ಮಚ್ಚ ನೀವು ಕೈಯಾಗ ಕಟ್ಟಾಗಿ ಕೊಬ್ಬರಿ ಇಲ್ಲ ಬಿಡ ಕೆಳಗಡೆ ಚೂರೆ ಚೂರಿ ಇರ್ಬೇಕಷ್ಟೇ ಸಾಕು ಸಾಕು ಎತ್ತ ಅದು ಬರಲ್ಲ, ಕಾಯಿ ಕಣದು ಹೊಡಿ ಅಲ್ಲೇ ಹುಡುಗರು ಹೊಡಿತಾಗಲ್ಲ ಹಂಗೆ ಹಾಕ್ಬೇಕು ಹೊಡಿಯೋ ಕಟ್ ಮಾಡ್ತೀನಿ ವಿಡಿಯೋನ ಸಾಕು ಹೊಡಿ ಒಂದು ಇವ್ರು ಯಾರು ಇವರು ಇಲ್ಲ ಅಜ್ಜಿ ಬಾಯ್ ಇವ್ರ ಮನೆಗೆ ಎದ್ದಿದ್ದು ನಾವು ಇದು ಹೇಮಂತರ ಮನೆ ಹೇಮಂತರಿ ಅಜ್ಜಿ ಬಾಯ್ ಮಾಡಿದ್ರಲ್ಲ ಬರ್ತೇನೆ ಹೇಮಂತವ್ರ ದೊಡ್ಡಮ್ಮ ಹೇಮಂತರ ದೊಡ್ಡಮ್ಮ ಇದು ಹೇಮಂತರ ತಮ್ಮ ನೋಡಕ್ ನೀನು ಅಜ್ಜಿ ಬಾಯ್ ಜೈ ಏನ್ ಬೇಡ ಅವಸರ ಮಾಡ್ತೀಯಲ್ಲ ಶೆಟ್ಟಿಹಳ್ಳಿಯಿಂದ ಹೊರಟಿದ್ದೀವಿ ಇವಾಗ ಸೊ ಸೀದಾ ಇಲ್ಲಿಂದ ಭದ್ರಾವತಿ ರೈಲ್ವೆ ಸ್ಟೇಷನ್ ಸೊ ಭದ್ರಾವತಿ ರೈಲ್ವೆ ಸ್ಟೇಷನ್ ಟ್ರೈನ್ ಕ್ಯಾಚ್ ಮಾಡಿ ಬೆಂಗಳೂರು ಯಶವಂತಪುರ ಆಂಟಿ ಬಾಯ್ ಮಾಡಿ ಬರ್ತೀವಿ ಕವಡೆ ಆಡ್ಬೇಕಿರ್ತಿದ್ ನೀವೆಲ್ಲ ನಿಮ್ದೇ ಬ್ಯಾಚು ಸರಿ ಬಾಯ್ ಹಾಂ ಆಂಟಿ ಬರ್ತೀನಿ ನೆಕ್ಸ್ಟು ಆಂಟಿ ನಮ್ಮ ಟೀಮ್ ನಾವಿದ್ದಿರೋದು ನಮ್ಮ ಟೀಮ್ ಆಂಟಿ ನಿಮ್ಮ ಟೀಮ್ ಸರಿ ನಿಮ್ಮ ಟೀಮ್ ಸರಿ ಸರಿ ನಿಮ್ಮ ಟೀಮ್ ನಾವೇ ಗೆದ್ದಿರೋದು ಸರಿ ಸರಿ ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ ನೆಕ್ಸ್ಟ್ ಟೈಮ್ ನಾನು ಗೆಲ್ತೀನಿ ಆಂಟಿ ಬರೋದಾ ಬರ್ತೀವಿ ಇನ್ನೊಂದ್ಸಲ ಯಾವಾಗ ಬೆಂಗಳೂರಿಗೆ ಬಂದಾಗ ಯಾವಾಗ ಫೋನ್ ಫೋನ್ ನಂಬರ್ ಐತೆ, ಐತೆ, ಹೇಮಂತ ಅಂತ ಐತಲ್ಲ ಹೇಮಂತ ಇರುತ್ತಲ್ಲ ದನಗಳು ತುಂಬಿದಂಗೆ ತುಂಬಿ ಆಂಟಿ ಬಾಯ್ ಬಸ್ ಮಾಡ್ಕೊಂಡು ಕರ್ಕೊಂಡ್ ಬರ್ತೀವಿ ತಲೆ ನಾನು ಹೊನ್ನಾಳಿ ಹುಡುಗ ಮನೆಗೆಲ್ಲ ನೆಂಟ್ರಿ ಇರ್ತಾರೆ ಹೊನ್ನಾಳಿಗೆ ನಿಮ್ಮೆಲ್ಲ ಕಳ್ಕೊತೀನಿ ಬಾಯ್ 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 ರೈಟ್ ಹೊಡಿ ಹೊಡಿ ಹೋಗಿ ಕ್ರೇಜಿ ನಮ್ಮ ಅಜ್ಜಿ
ಮನೋಜನ್ಗೆ ಬೇಜಾರಾಗ್ತೈತೆ ಅವ್ರು ಲವರ್ ಬಿಟ್ಟು ಯಾರನ್ನ ಹೇಮಂತ ರಜಿನ್ ಲವ್ ಮಾಡ್ತಿದ್ಯಾ? ಹೇಮಂತ್ ಲವ್ ಮಾಡ್ತಾರೆ ಹೇಮಂತ ನೋಡು. ಇಲ್ಲಪ್ಪ ಎರಡನೇ ಅಜ್ಜ ಅಜ್ಜ ನಾಳೆಯಿಂದ ಅಜ್ಜ ಕಡೆ ಇಲ್ಲ ಮತ್ತೆ ಮನೆಗೆ ಆರಾಮಾಗಿರ್ಲಿ. ಹಲೋ, ಇರೋ ನಿಮಿಷ ನೋಡು, ಅವನಿಗೇನೋ ಅಭ್ಯಂತರ ಇಲ್ಲ ಅಂತ ನಿಮ್ಮ ಮದುವೆ ಆಗ್ಬೋದಂತ ರಜಿನ್. ಹಾ, ಆರಾಮಾಗಿ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ. ಮೈಕೇನು ಬಿಡ, ಇದರಲ್ಲಿ ಕ್ಯಾಪ್ಚರ್ ಮಾಡುತ್ತೆ ಕ್ಯಾಮ್ರಾದಲ್ಲೇ. ಸೊ ಎಲ್ಲರಿಗೂ ಬಾಯ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಭದ್ರಾವತಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಭದ್ರಾವತಿಯಿಂದ ಬೆಂಗಳೂರು ಯಶವಂತಪುರ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಕಣ್ಣೆಲ್ಲ ಆಲ್ರೆಡಿ ತುಂಬ ಓದ್ಕೊಂಬಿಟ್ಟಿವೆ. ಕಣ್ಣೆಲ್ಲ ತುಂಬ ರೆಡ್ ಆಗ್ಬಿಟ್ಟಿದೆ. ಮಲ್ಕೋಬೇಕು, ನಿದ್ದೆ ಇಲ್ಲ. ಫೋನ್ ಚಾರ್ಜ್ ಹಾಕಿದ್ದೀನಿ. ಸೊ ಮಚ್ಚ ಪಬ್ಜಿ ಆಡ್ಕೊತ ಫೋನ್ ನೋಡ್ಕೊತಾನೆ. ಟ್ರೈನ್ ಬರೋದು ಇನ್ನೂ 1 hour ಡಿಲೇ ಇದೆ. ಸೊ ಮಲ್ಕೊಂಡು ಟ್ರೈನ್ ವೆಯ್ಟ್ ಮಾಡಬೇಕು. ಸೊ ನಾವು ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.